ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲದಲ್ಲಿ ವೈಭವವಾಗಿ ತಣ್ಣೀರ ಮೂದೋತ್ಸವ. ಶ್ರೀವಾರಿ ಸನ್ನಿಧಿಯಲ್ಲಿ ಪರಿಸಮಾಪ್ತಿಯಾದ ಅಧ್ಯಯನೋತ್ಸವ. ಪ್ರಯಾಗ್ರಾಜ್ನಲ್ಲಿ ಭಕ್ತ ಶೋಭೆಯೊಂದಿಗೆ ನೆರವೇರುತ್ತಿರುವ ಮಹಾಕುಂಭಮೇಳ. ಟಿಟಿಡಿ ಶ್ರೀವಾರಿ ನಮೂನಾ ಆಲಯದಲ್ಲಿ ಚತುರ್ವೇದ ಹವನ. ಘನವಾಗಿ ಶ್ರೀ ವೇಣುಗೋಪಾಲ ಸ್ವಾಮಿಯವರಿಗೆ ಅಭಿಷೇಕ. ತಿರುಪತಿ ಅಲಿಪಿರಿಯ ಗೋಮಂದಿರದ ಗೋಪಾಲನಿಗೆ ನೀರಾಜನ. ತಿರುಮಲ ದಿವ್ಯ ಕ್ಷೇತ್ರದಲ್ಲಿ ಶ್ರೀವಾರಿ ಅಧ್ಯಯನೋತ್ಸವವು ಗುರುವಾರ ರಾತ್ರಿ ವೈಭವೋಪೇತವಾಗಿ ಸಂಪನ್ನಗೊಂಡವು. ಡಿಸೆಂಬರ್ 31ನೇ ತಾರೀಕಿನಿಂದ ಜನವರಿ 23ನೇ ತಾರೀಕಿನವರೆಗೂ ಶ್ರೀವಾರಿ ಆಲಯದಲ್ಲಿ ಅಧ್ಯಯನೋತ್ಸವಗಳು 25 ದಿನಗಳ ಕಾಲ ಟಿಟಿಡಿ ಶಾಸ್ತ್ರೋಕ್ತವಾಗಿ ನಿರ್ವಹಿಸಿದೆ. ಅಧ್ಯಯನೋತ್ಸವಗಳ ಅಂಗವಾಗಿ ಕೊನೆಯ ದಿನ ಗುರುವಾರ ಸಂಜೆ ತಣ್ಣೀರು ಅಮುದೋತ್ಸವವನ್ನು ನಯನ ಮನೋಹರವಾಗಿ ನಿರ್ವಹಿಸಿದರು. 1000 ವರ್ಷಕ್ಕಿಂತ ಮುಂಚೆ ಭಗವದ್ ರಾಮಾನುಜಾಚಾರ್ಯರ ಸೋದರ ಮಾವ ತಿರುಮಲ ನಂಬಿ ಪ್ರತಿದಿನ ತಿರುಮಲದಲ್ಲಿರುವ ಪಾಪ ವಿನಾಶನಂನಿಂದ ಪವಿತ್ರ ತೀರ್ಥ ಜಲವನ್ನು ತಂದು ಶ್ರೀವಾರಿ ಆಲಯದಲ್ಲಿ ಸ್ವಾಮಿಯವರಿಗೆ ಅಭಿಷೇಕವನ್ನು ನಿರ್ವಹಿಸುತ್ತಿದ್ದರು. ಈ ಐತಿಹ್ಯವಾದ ಗುರುತಿಗಾಗಿ ರಾಮಾನುಜಾಚಾರ್ಯರು ತಣ್ಣೀರು ಅಮುದೋತ್ಸವವನ್ನು ನಿರ್ವಹಿಸುವ ಹಾಗೆ ಏರ್ಪಾಟು ಮಾಡಿದರು. ಇದರ ಅಂಗವಾಗಿ ಸಹಸ್ರ ದೀಪಾಲಂಕಾರ ಸೇವೆಯ ನಂತರ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿ ಬಂಗಾರದ ತೆರುಚಿಯಲ್ಲಿ ಉತ್ಸವವಾಗಿ ವಾಹನ ಮಂಟಪದಲ್ಲಿ ಆಸೀನಗೊಳಿಸಿದರು. ಈ ಸಂದರ್ಭವಾಗಿ ತಿರುಮಲ ನಂಬಿ ವಂಶಸ್ಥರ ಆಧ್ವರ್ಯದಲ್ಲಿ ಆಕಾಶಗಂಗಾದಿಂದ ಪವಿತ್ರ ತೀರ್ಥವನ್ನು ಉತ್ಸವದಲ್ಲಿ ವಾಹನ ಮಂಟಪಕ್ಕೆ ತಂದರು. ವಾಹನ ಮಂಟಪದಲ್ಲಿ ತಿರುಮಲ ನಂಬಿ ವಂಶಸ್ಥರು ಮೊದಲಿಗೆ ಪರಿವಟ್ಟಂ ಮರ್ಯಾದೆಯನ್ನು ನಿರ್ವಹಿಸಿದರು. ಆನಂತರ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿ ಆಲಯಕ್ಕೆ ತಲುಪಿದರು. ಅಲ್ಲಿ ದೊಡ್ಡ ಜಿಯರ್ ಸ್ವಾಮಿ, ಚಿಕ್ಕ ಜಿಯರ್ ಸ್ವಾಮಿ, ಆಚಾರ್ಯ ಪುರುಷರು, ಶ್ರೀ ವೈಷ್ಣವರು, ತಿರುಮಂಗೈ ಆಳ್ವಾರ್ ಅನುಗ್ರಹಿಸಿದ ಪೆರಿಯ ತಿರುಮುಳಿ ಅನ್ನುವ ದಿವ್ಯ ಪ್ರಬಂಧವನ್ನು ಪಾರಾಯಣ ಮಾಡುತ್ತಾ ದೊಡ್ಡ ಜಿಯರ್ ಮಠ, ತಿರುಮಲ ನಂಬಿ ಸನ್ನಿಧಿ, ಅನಂತಾಳ್ವಾರ್ ತೋಟ, ಚಿಕ್ಕ ಜಿಯರ್ ಸ್ವಾಮಿ ಮಠ ಮತ್ತಿತರ ಪ್ರಾಂತ್ಯಗಳಿಂದ ಆಲಯಕ್ಕೆ ತಲುಪಿದರು. ಈ ಸಂದರ್ಭವಾಗಿ ಸ್ವಾಮಿಯವರ ಮೂಲಮೂರ್ತಿಯ ಬಳಿ ಬಂಗಾರ ಪಾದಗಳ ತೋಡಿಗೆಗಳನ್ನು ತಂದು ಆಕಾಶಗಂಗಾದಿಂದ ತಿರುಮಲ ನಂಬಿ ವಂಶಸ್ಥರು ತಂದಿದ್ದಂತಹ ಪವಿತ್ರ ಜಲದಿಂದ ಸ್ವಾಮಿಯವರ ಪಾದಗಳಿಗೆ ಅಭಿಷೇಕ ಮಾಡಿದರು. ಆನಂತರ ಶಾತ್ತು ಮೊರೆಯನ್ನು ನಿರ್ವಹಿಸಿದರು. ಈ ಉತ್ಸವದೊಂದಿಗೆ 25 ದಿನಗಳವರೆಗೂ ಸಪ್ತಗಿರೀಶನ ಬಳಿ ನಿರ್ವಹಿಸಿದ ಅಧ್ಯಯನೋತ್ಸವಗಳು ಘನವಾಗಿ ಸಂಪನ್ನಗೊಂಡವು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳವು ಕೋಟ್ಯಾಂತರ ಭಕ್ತರ ಸಮಕ್ಷಮದಲ್ಲಿ ಅತ್ಯಂತ ವೈಭವೋಪೇತವಾಗಿ ಜರುಗುತ್ತಿವೆ. ಇದರ ಅಂಗವಾಗಿ ಪ್ರಯಾಗ್ರಾಜ್ನಲ್ಲಿ ಟಿಟಿಡಿ ಏರ್ಪಾಟು ಮಾಡಿರುವ ಶ್ರೀವಾರಿ ನಮೂನಾ ಆಲಯವನ್ನು ಗುರುವಾರ ಇನ್ಫೋಸಿಸ್ ಫೌಂಡೇಶನ್ ಚೇರ್ಮನ್ ಸುಧಾ ನಾರಾಯಣಮೂರ್ತಿಯವರು ಸಂದರ್ಶಿಸಿದರು. ಆಲಯದ ಬಳಿ ಬಂದ ಅವರಿಗೆ ಟಿಟಿಡಿ ಹಿಂದೂ ಧರ್ಮ ಪ್ರಚಾರ ಪರಿಷತ್ ಕಾರ್ಯದರ್ಶಿಯವರಾದ ಶ್ರೀರಾಮ ರಘುನಾಥ್ ಆತ್ಮೀಯವಾಗಿ ಸ್ವಾಗತಿಸಿದರು. ಆನಂತರ ಶ್ರೀವಾರಿ ಸನ್ನಿಧಿಯಲ್ಲಿ ನಿರ್ವಹಿಸಿದ ಪ್ರತ್ಯೇಕ ಪೂಜೆಗಳಲ್ಲಿ ಸುಧಾ ನಾರಾಯಣಮೂರ್ತಿರವರು ಪಾಲ್ಗೊಂಡರು. ಈ ಸಂದರ್ಭವಾಗಿ ಶ್ರೀರಾಮ ರಘುನಾಥ ಸುಧಾ ನಾರಾಯಣಮೂರ್ತಿಯವರಿಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರ ಚಿತ್ರಪಟವನ್ನು ನೀಡಿ ಶಾಲು ಹೊದಿಸಿ ಸತ್ಕರಿಸಿದರು.
ಆನಂತರ ಸುಧಾ ನಾರಾಯಣಮೂರ್ತಿ ಎಸ್ವಿಬಿಸಿಯೊಂದಿಗೆ ಪ್ರತ್ಯೇಕವಾಗಿ ಮಾತನಾಡುತ್ತಾ ಉತ್ತರ ಪ್ರದೇಶದ ಕುಂಭಮೇಳ ಸಂದರ್ಭವಾಗಿ ಶ್ರೀವಾರಿ ಆಲಯವನ್ನು ಭಕ್ತರಿಗಾಗಿ ನಿರ್ಮಿಸಿರುವುದು ಸಂತೋಷಕರವಾದ ವಿಷಯ ಎಂದು ತಿಳಿಸಿದರು. मुझे अच्छा लगता है. I find it very nice to come to Tirupati temple because I was 3 times member there. And Lord Venkateshwara is our Kuladevata in my mother's family. And since 1953 onwards, I am going to Tirupati. This is almost 72 years. Yes. So every year, every 2 years, depending on situation, I have visited Tirupati many times. Lord has been very kind to me. I am very happy that you have opened this kind of a temple in North India, particularly in Prayagraj, and that is too in Kumbh Mela. Lot of Astha people with the devotion come here, and North Indian will come to know the Mahima of Lord Srinivasa. Yes. It's a great job TTD has done, and particularly Raghunath ji, being a Dharma Pracharya secretary, Yes. he has established a good contact for the people of Northern India regarding Tirupati. ತಿರುಪತಿಯ ಅಲಿಪಿರಿಯಲ್ಲಿರುವ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಶುಕ್ರವಾರದ ಪ್ರಯುಕ್ತ ಅಭಿಷೇಕ ಸೇವೆ ನಯನಾನಂದಕರವಾಗಿ ಜರುಗಿತು. ತಿರುಮಲ ತಿರುಪತಿ ದೇವಸ್ಥಾನಂ ತಿರುಪತಿ ಅಲಿಪಿರಿ ಸೋಪಾನ ಮಾರ್ಗದಲ್ಲಿ ನಿರ್ಮಿಸಿರುವ ಅದ್ಭುತ ಪ್ರವೇಶವೇ ಈ ಸಪ್ತಗೋ ಪ್ರದಕ್ಷಿಣಾ ಮಂದಿರ. ಗೋವಿಂದನ ದರ್ಶನಾರ್ಥ ಸಪ್ತಗಿರಿಗಳಿಗೆ ಪ್ರಯಾಣಿಸುವ ಭಕ್ತರೊಂದಿಗೆ ತಿರುಪತಿ ವಾಸಿಗರು ಈ ಗೋಮಂದಿರಕ್ಕೆ ತೆರಳಿ ಬಂದು ಗೋಮಾತೆಗಳ ಸೇವೆಯಲ್ಲಿ ತಲ್ಲೀನರಾಗುತ್ತಿದ್ದಾರೆ. ಇಂತಹ ವಿಶಿಷ್ಟವಾದ ಗೋಮಂದಿರದಲ್ಲಿ ಶುಕ್ರವಾರ ಬೆಳಗ್ಗೆ ಶ್ರೀ ವೇಣುಗೋಪಾಲಸ್ವಾಮಿಯವರಿಗೆ ಅಭಿಷೇಕೋತ್ಸವ ವಿಶೇಷವಾಗಿ ಜರುಗಿತು. ಅರ್ಚಕರು ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂಜೆಯನ್ನು ಪೂರ್ಣಗೊಳಿಸಿ ಆನಂತರ ಪಂಚಾಮೃತಗಳು, ಅರಿಶಿನ, ಚಂದನಾದಿ ಪರಿಮಳ ದ್ರವ್ಯಗಳೊಂದಿಗೆ ಸಂಪ್ರದಾಯಬದ್ಧವಾಗಿ ಸ್ವಾಮಿಯವರಿಗೆ ಅಭಿಷೇಕವನ್ನು ನಿರ್ವಹಿಸಿದರು. ಆನಂತರ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಪುಷ್ಪಾರ್ಚನೆಯನ್ನು ನೆರವೇರಿಸಿ ಆರತಿಯನ್ನು ಸಮರ್ಪಿಸಿದರು. जनार्दना कृष्ण राधिकापते नंदनंदना कृष्ण रुक्मिणीपते. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳವು ಅತ್ಯಂತ ವೈಭವೋಪೇತವಾಗಿ ಜರುಗುತ್ತಿವೆ. ಮಹಾಕುಂಭಮೇಳದ ಭಕ್ತರಿಗೆ ಶ್ರೀ ವೆಂಕಟೇಶ್ವರನ ದರ್ಶನ ಭಾಗ್ಯ ಕಲ್ಪಿಸುವುದಕ್ಕಾಗಿ ಪ್ರಯಾಗ್ರಾಜ್ನಲ್ಲಿ ಏರ್ಪಾಟು ಮಾಡಿದ ಶ್ರೀ ವೆಂಕಟೇಶ್ವರ ನಮೂನಾ ಆಲಯದಲ್ಲಿ ಶ್ರೀವಾರಿ ನಿತ್ಯ ಸೇವೆಗಳೊಂದಿಗೆ ವಿಶೇಷ ಉತ್ಸವಗಳು ಘನವಾಗಿ ಜರುಗುತ್ತಿವೆ. ಈ ಸಂದರ್ಭವಾಗಿ ನಿತ್ಯ ಸೇವೆಗಳ ಅಂಗವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಸುಪ್ರಭಾತ, ತೋಮಾಲೆ, ಅರ್ಚನಾದಿ ಕೈಂಕರ್ಯಗಳನ್ನು ವೈಖಾನಸ ಆಗಮೋಕ್ತವಾಗಿ ನಿರ್ವಹಿಸಿದರು. ಭಕ್ತರು ಶ್ರದ್ಧಾಭಕ್ತಿಯಿಂದ ಸ್ವಾಮಿಯವರ ಸೇವೆಗಳಲ್ಲಿ ಪಾಲ್ಗೊಂಡು ತೀರ್ಥಪ್ರಸಾದವನ್ನು ಸ್ವೀಕರಿಸಿದರು. ಹಾಗೆಯೇ ಸಕಲ ಮನುಕುಲದ ಶಾಂತಿ ಸೌಭಾಗ್ಯವನ್ನು ಕೋರುತ್ತಾ ತಿರುಮಲ ತಿರುಪತಿ ದೇವಸ್ಥಾನಂ ಚತುರ್ವೇದ ಹವನವನ್ನು ವಿಶೇಷವಾಗಿ ನಿರ್ವಹಿಸಿದರು. ಈ ಸಂದರ್ಭವಾಗಿ ಸಂಜೆ ಚತುರ್ವೇದ ಹವನಕ್ಕೆ ವಿನಿಯೋಗಿಸುವ ದ್ರವ್ಯಗಳನ್ನು ಸ್ವಾಮಿಯವರ ಪಾದಗಳ ಬಳಿ ಇಟ್ಟು ಪೂಜಿಸಿ ಸ್ವಾಮಿಯ ಅನುಜ್ಞವನ್ನು ಪಡೆದರು. ಆನಂತರ ಶ್ರೀವಾರಿ ಆಲಯದ ಪ್ರಧಾನ ಅರ್ಚಕರಾದ ಅರ್ಚಕಂ ವೇಣುಗೋಪಾಲ ದೀಕ್ಷಿತರ ಆಧ್ವರ್ಯದಲ್ಲಿ ಅಗ್ನಿ ಪ್ರತಿಷ್ಠೆ, ದೇವತಾ ಹೋಮ, ಸಂಕಲ್ಪ ಪೂಜೆಗಳನ್ನು ನಿರ್ವಹಿಸಿ ಚತುರ್ವೇದ ಹವನವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಿ ಆನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಲಘು ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ಹಾಗೆಯೇ ಗುರುವಾರ ಸಂಜೆ 6ನೇ ಸೆಕ್ಟಾರ್ನಲ್ಲಿ ಟಿಟಿಡಿ ಏರ್ಪಾಟು ಮಾಡಿರುವ ನಮೂನಾ ಆಲಯದಲ್ಲಿ ಉಂಜಲ್ ಸೇವೆ ಜರುಗಿತು. ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಅರ್ಚಕರು ಬಂಗಾರದ ಆಭರಣಗಳು, ಸುಗಂಧ ಪುಷ್ಪಮಾಲೆಗಳೊಂದಿಗೆ ಶೋಭಾಯಮಾನವಾಗಿ ಅಲಂಕರಿಸಿ ಉಯ್ಯಾಲೆಯಲ್ಲಿ ಆಸೀನಗೊಳಿಸಿದರು. ಉಂಜಲ್ ಸೇವೆಯನ್ನು ನೆರವೇರಿಸಿದರು. ಮಹಾಕುಂಭಮೇಳದ ಭಕ್ತರು ಈ ಉಂಜಲ್ ಸೇವೆಯಲ್ಲಿ ದೇವರನ್ನು ದರ್ಶಿಸಿ ಭಕ್ತಿಪರವಶರಾದರು. ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿ ಮಾಸ ಪೂಜೆಗಳು ವಿಶೇಷವಾಗಿ ಜರುಗುತ್ತಿವೆ.
ಈ ಸಂದರ್ಭವಾಗಿ ಪೀಠಾಧಿಪತಿಗಳು ಶ್ರೀ 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 ಸುಬುಧೇಂದ್ರ ತೀರ್ಥಸ್ವಾಮಿಯ ಆಧ್ವರ್ಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಬೃಂದಾವನಕ್ಕೆ ವಿಶೇಷ ಆರಾಧನೆಗಳನ್ನು ನಿರ್ವಹಿಸಿದರು. ಆನಂತರ ಬೃಂದಾವನ ಪ್ರತಿಮೆಗೆ ಶ್ರೀಮಠದ ಪ್ರಾಂಗಣದಲ್ಲಿ ಸ್ವರ್ಣ ಪಲ್ಲಕ್ಕಿ ಸೇವೆ ನಯನಾನಂದಕರವಾಗಿ ಜರುಗಿತು. ಹಾಗೆಯೇ ಊಂಜಲ್ ಮಂಟಪದಲ್ಲಿ ಬೃಂದಾವನ ಪ್ರತಿಮೆಗೆ ಊಂಜಲ್ ಸೇವೆಯನ್ನು ಭಕ್ತ ಜನರಂಜಕವಾಗಿ ನಿರ್ವಹಿಸಿದರು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಈ ಉತ್ಸವದಲ್ಲಿ ಪಾಲ್ಗೊಂಡು ಶ್ರೀ ರಾಘವೇಂದ್ರ ಸ್ವಾಮಿಯವರ ಕೃಪೆಗೆ ಪಾತ್ರರಾದರು. ಶ್ರೀ ಮೇಧಾ ದಕ್ಷಿಣಮೂರ್ತಿಯವರ ದರ್ಶನದಿಂದ ಭಕ್ತರಿಗೆ ಸಕಲ ಜ್ಞಾನ ಸಿದ್ಧಿಯು ಲಭಿಸುವುದು. ಮಹಾಮುಕ್ತಿ ಕ್ಷೇತ್ರ ಪಂಚಭೂತ ಕ್ಷೇತ್ರಗಳಲ್ಲಿ ವಾಯುಲಿಂಗ ಕ್ಷೇತ್ರವಾಗಿ ಪ್ರಖ್ಯಾತಿ ಹೊಂದಿರುವ ಶ್ರೀಕಾಳಹಸ್ತಿಯಲ್ಲಿ ಶ್ರೀ ಗುರು ದಕ್ಷಿಣಾಮೂರ್ತಿ ಸ್ವಾಮಿಯವರಿಗೆ ಅಭಿಷೇಕ ವೈಭವವಾಗಿ ಜರುಗಿತು. ಜ್ಞಾನಪ್ರಸೂನಾಂಬ ಸಮೇತ ಶ್ರೀ ವಾಯುಲಿಂಗೇಶ್ವರರ ದಿವ್ಯ ಪ್ರಾಂಗಣದಲ್ಲಿ ನೆಲೆಸಿರುವ ಶ್ರೀ ಗುರು ದಕ್ಷಿಣಾಮೂರ್ತಿ ಸ್ವಾಮಿಯವರಿಗೆ ಮೊದಲಿಗೆ ಅರ್ಚಕರು ಸಂಪ್ರದಾಯಬದ್ಧವಾಗಿ ಕ್ರತವುಗಳೊಂದಿಗೆ ಸಕಲ ಉಪಚಾರಗಳನ್ನು ಜರುಗಿಸಿದರು. ಆನಂತರ ಸಂಕಲ್ಪ ಪೂಜೆಗಳೊಂದಿಗೆ ಸ್ವಾಮಿಯವರನ್ನು ಪ್ರಾರ್ಥಿಸಿ ಪಂಚಾಮೃತಗಳು, ಹಲವು ಬಗೆಯ ಮಂಗಳ ದ್ರವ್ಯಗಳೊಂದಿಗೆ ಅಭಿಷೇಕ ಸೇವೆಯನ್ನು ಮಂಗಳಕರವಾಗಿ ನಿರ್ವಹಿಸಿದರು. ಆನಂತರ ಅರಿಶಿನ ಬಣ್ಣದ ಪಟ್ಟು ವಸ್ತ್ರಗಳು, ಪುಷ್ಪಮಾಲೆಗಳು, ಕಡಲೆಕಾಳು ಮಾಲೆಯನ್ನು ಸ್ವಾಮಿಯವರಿಗೆ ತೊಡಿಸಿ ಧೂಪದೀಪ ನೈವೇದ್ಯಗಳು, ಕರ್ಪೂರ ನೀರಾಜನವನ್ನು ಸಮರ್ಪಿಸಿದರು. ಭಕ್ತರು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದರು. ಬೆಂಗಳೂರಿನ ಎಚ್ಎಸ್ಆರ್ ಬಡಾವಣೆ ವಂಗಲಹಳ್ಳಿಯಲ್ಲಿರುವ ಶ್ರೀ ಬಸವೇಶ್ವರ ಗಾಯತ್ರಿ ದೇವಸ್ಥಾನದಲ್ಲಿ 12ನೇ ವರ್ಷದ ವಾರ್ಷಿಕೋತ್ಸವ ಜರುಗಿತು.
ಈ ಪ್ರಯುಕ್ತ ಆಲಯದಲ್ಲಿ ಶ್ರೀ ಉಮಾಮಹೇಶ್ವರ ಸ್ವಾಮಿಗೆ ಕಲಾ ತತ್ವಾದಿವಾಸ ಹೋಮ 1008 ಕಳಶಾಭಿಷೇಕವನ್ನು ನೆರವೇರಿಸಿದರು. ಹಾಗೆಯೇ ಶಿಖರದ ಕಳಶಕ್ಕೆ ಅಭಿಷೇಕ ಮಾಡಿದರು. ನಂತರ ಎಲ್ಲ ದೇವರುಗಳಿಗೆ ಅಲಂಕಾರ ಮಹಾಪೂಜೆಯನ್ನು ಮಾಡಿದರು. ಈ ಕಾರ್ಯಕ್ರಮಕ್ಕೆ ಹರಿಹರ ಮಠದ ಮಠಾಧೀಶರಾದ ಶ್ರೀ 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 ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಆಗಮಿಸಿದರು. ಅನೇಕ ಮಂದಿ ಭಕ್ತರು ಪೂಜೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾದರು. बड़ा ही दिव्य और बड़ा ही भव्य आयोजन ये 3 दिवस से हमें दर्शन हो रहा है। भगवान महाकाल की कृपा से, भगवान महाकाल के आशीर्वाद से बड़े ही दिव्य यज्ञ, बड़े ही दिव्य और दर्शन दक्षिण पद्धति हमें दर्शन को मिली। हमारा सौभाग्य है कि हम यहाँ पर पधारे, आपने हमें बड़े ही प्रेम से निमंत्रण दिया और भगवान महाकाल का आरती पूजन करने का अवसर हमें प्राप्त हुआ। मैं सभी समिति सदस्यों को शुभकामनाएं देना चाहता हूं सफल आयोजन की। 18ನೇ ತಾರೀಕಿಂದ 23ನೇ ತಾರೀಕುವರೆಗೂ ಎಲ್ಲ ದೇವರ ತಿರುಮಲ ಆಂಜನೇಯ, ಹಾಗೆ ಮಹಾನಾಗರಾಜ, ಲಕ್ಷ್ಮೀ ನರಸಿಂಹ, ಮಹಾಗಣಪತಿ, ಹಾಗೆ ಗಾಯತ್ರಿ ದೇವಿ, ಉಮಾಮಹೇಶ್ವರ, ಉದ್ಭವಮನೇಶ್ವರ ಈ ದೇವರುಗಳ ಮಹಾಕುಂಭಾಭಿಷೇಕ ಹಾಗೂ ಉಮಾಮಹೇಶ್ವರ ದೇವರಿಗೆ ಸಹಸ್ರ ಕಲಶವನ್ನಿಟ್ಟು ವಿಶೇಷವಾಗಿ ಅಭಿಷೇಕವನ್ನು ಮಾಡಿದ್ದೇವೆ. ಹಾಗೆ 19ನೇ ತಾರೀಕಿಂದ ವಿಶೇಷವಾಗಿ ಗಣ್ಯಾತಿ ಗಣ್ಯರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಹಾಗೆ ಮುಳುಬಾಗಿಲು ಮಠದಲ್ಲಿರ್ತಕ್ಕಂಥ ವಿದ್ಯಾಸಾಗರ ತೀರ್ಥ ಮಹಾಸ್ವಾಮಿಗಳು, ಅದೇ ರೀತಿಯಲ್ಲಿ 19ನೇ ತಾರೀಕು ತಿರುಮಲ ಆಂಜನೇಯ ದೇವರಿಗೆ 108 ಕಲಶವನ್ನು ಇಟ್ಟು ವಿಶೇಷವಾಗಿ ಅಭಿಷೇಕ ಪೂಜೆಯನ್ನು ನೆರವೇರಿಸಿದ್ದಾರೆ. ಹಾಗೆ 20ನೇ ತಾರೀಕು ಲಕ್ಷ್ಮೀ ನರಸಿಂಹ ದೇವರಿಗೆ ಮೇಲುಕೋಟೆ ಶೆಲ್ವಪಿಳ್ಳ ಅಯ್ಯಂಗಾರವರು ಬಂದು 108 ಕಲಶಾಭಿಷೇಕ, ಅದೇ ರೀತಿಯಲ್ಲಿ ವಿಶೇಷವಾಗಿ 10,000 ಮಂತ್ರದಿಂದ ನರಸಿಂಹ ಹೋಮವನ್ನು ನೆರವೇರಿಸಿದ್ದೇವೆ. ಹಾಗೆ 21ನೇ ತಾರೀಕು ಮಹಾಗಣಪತಿಗೆ ಕುಂಭಾಭಿಷೇಕವನ್ನು ಶ್ರೀ ಗೋಪಾಲಕೃಷ್ಣ ಶರ್ಮಾ 108 ಕಲಶವನ್ನಿಟ್ಟು ವಿಶೇಷವಾಗಿ ಮಹಾಕುಂಭಾಭಿಷೇಕವನ್ನು ನೆರವೇರಿಸಿದ್ದಾರೆ. ಹಾಗೆ ಗಾಯತ್ರಿ ದೇವಿಗೆ ವಸಂತ ಭಟ್ ಅಂತಕ್ಕಂತಹ ಪೌರೋಹಿತರು ವಿಶೇಷವಾಗಿ 108 ಕಲಶವನ್ನಿಟ್ಟು ಆ ದೇವರಿಗೆ ಕುಂಭಾಭಿಷೇಕ ನೆರವೇರಿಸಿದ್ದಾರೆ. ಹಾಗೆ ಈ ದಿವಸ ಪ್ರಾತಃ ಕಾಲದಲ್ಲಿ 1008 ಕಲಶವನ್ನಿಟ್ಟು ಆ ಉಮಾಮಹೇಶ್ವರ ದೇವರಿಗೆ ಅರ್ಚಿಸಿ ವಿಶೇಷವಾಗಿ ಕಲಾ ತತ್ವಾದಿವಾಸ ಹೋಮವನ್ನೆಲ್ಲ ನಡೆಸಿಕೊಂಡು ಮಹಾಕುಂಭಾಭಿಷೇಕವನ್ನು ಧರ್ಮಸ್ಥಳದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ರಾಧಾಕೃಷ್ಣ ಕುರೆತ್ತಾಯರವರು ಹಾಗೂ ಬೆಳ್ಮಣ್ಣು ವರದರಾಜ ತಂತ್ರಿಗಳು ಇವರ ನೇತೃತ್ವದಲ್ಲಿ ವಿಶೇಷವಾಗಿ ಕುಂಭಾಭಿಷೇಕ, ಹಾಗೆ ಹರಿಹರಪುರ ಮಠದಲ್ಲಿರ್ತಕ್ಕಂತಹ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸ್ವಾಮಿಗಳ ದಿವ್ಯ ನೇತೃತ್ವದಲ್ಲಿ ಮಹಾಕುಂಭಾಭಿಷೇಕ, ಹಾಗೆ ಪಂಚಾಯತನ ಹೋಮ, ಹಾಗೆ ವಿಶೇಷವಾಗಿರ್ತಕ್ಕಂತಹ ಪೂಜೆಗಳನ್ನೆಲ್ಲ ನಡೆಸಿದ್ದೇವೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಪ್ರಯಾಗ್ರಾಜ್ನಿಂದ ಜನವರಿ 13ನೇ ತಾರೀಖಿನಿಂದ ಫೆಬ್ರವರಿ 26ನೇ ತಾರೀಖಿನವರೆಗೂ ಮಹಾಕುಂಭಮೇಳ 2025. SVBC 3 ಕನ್ನಡ ವಾಹಿನಿಯಲ್ಲಿ ಪ್ರತ್ಯಕ್ಷ ಪ್ರಸಾರ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ.
ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವೂ ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಭಕ್ತರಿಗೆ ಸಾಧ್ಯವಾದಷ್ಟು ಸುಲಭವಾಗಿ ಶ್ರೀವಾರಿಯ ದರ್ಶನವನ್ನು ಕಲ್ಪಿಸುವುದಕ್ಕಾಗಿ ಟಿಟಿಡಿಯು ಬಹಳ ಪರಿಶ್ರಮವನ್ನು ಪಡುತ್ತಿದೆ. ಇದರ ಅಂಗವಾಗಿ 3 ದಿನಗಳಿಂದ ಸರ್ವದರ್ಶನಕ್ಕಾಗಿ ಭಕ್ತರಿಗೆ ನೇರವಾಗಿ ಅನುಮತಿ ನೀಡಿದರು. ನಾಳೆಯಿಂದ ತಿರುಪತಿಯ 3 ಕೇಂದ್ರಗಳಿಂದ ಸರ್ವದರ್ಶನ ಟೋಕನ್ಗಳನ್ನು ಜಾರಿಗೊಳಿಸಲಾಗುವುದು. ಈ ವಿಧಾನವನ್ನು ಪರಿಶೀಲಿಸಿ ದರ್ಶನ ವಿಧಿವಿಧಾನಗಳ ಬಗ್ಗೆ ಟಿಟಿಡಿ ತ್ವರಿತವಾಗಿ ನಿರ್ಣಯಿಸಲಿದೆ. ತಿರುಮಲ ಯಾತ್ರೆಗೆ ಬರುವ ಭಕ್ತರಿಗೆ ಸುಲಭವಾಗಿ ಶ್ರೀವಾರಿ ದರ್ಶನ ಕಲ್ಪಿಸುವುದಕ್ಕಾಗಿ ತಿರುಮಲ ತಿರುಪತಿ ದೇವಸ್ಥಾನಂ ಪ್ರತಿಷ್ಠಿತ ಕಾರ್ಯಾಚರಣೆಯನ್ನು ರೂಪಾಂತರಿಸಿದೆ. ಇದರ ಅಂಗವಾಗಿ ಈ ತಿಂಗಳ 20ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೂ 3 ದಿನಗಳ ಕಾಲ ಸರ್ವದರ್ಶನದ ಭಕ್ತರಿಗೆ ವೈಕುಂಠಂ 2ರಿಂದ ನೇರವಾಗಿ ಕ್ಯೂಲೈನ್ಗಳಿಗೆ ಅನುಮತಿ ನೀಡಿದರು. ತಿರುಮಲದಿಂದಲೇ ಭಕ್ತರನ್ನು ದರ್ಶನಕ್ಕಾಗಿ ಅನುಮತಿಸುವ ವಿಧಾನದಲ್ಲಿ ಸಾಧ್ಯಾಸಾಧ್ಯತೆಗಳನ್ನು ಪರಿಶೀಲಿಸಿ ನಿರ್ಣಯಿಸಬೇಕು ಎಂದು ಆಂಧ್ರಪ್ರದೇಶ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡು ಟಿಟಿಡಿಯೊಂದಿಗೆ ಸೂಚಿಸಿದರು. ಈ ನೇಪಥ್ಯದಲ್ಲಿ ಪ್ರಯೋಗಾತ್ಮಕವಾಗಿ 3 ದಿನಗಳವರೆಗೂ ಭಕ್ತರನ್ನು ಸರ್ವದರ್ಶನಕ್ಕೆ ಟೋಕನ್ಗಳಿಲ್ಲದೆ ವೈಕುಂಠ ಕ್ಯೂ ಮುಖಾಂತರ ಅನುವು ಮಾಡಿದರು. ಈ ನೇಪಥ್ಯದಲ್ಲಿ ಈ ತಿಂಗಳ 23ನೇ ತಾರೀಕಿನಿಂದ ಟಿಟಿಡಿಯು ಮೊದಲಿನ ಮಾದರಿಯಾಗಿ ಆಯಾ ದಿನ ಸಮಯ ನಿರ್ಣಯಿಸಿದ ಸರ್ವದರ್ಶನ ಟೋಕನ್ಗಳನ್ನು ತಿರುಪತಿಯಲ್ಲಿ ಕೊಡಬೇಕು ಎಂದು ನಿರ್ಣಯಿಸಿದೆ. ತಿರುಪತಿಯ ಭೂದೇವಿ ಕಾಂಪ್ಲೆಕ್ಸ್, ರೈಲ್ವೆ ಸ್ಟೇಷನ್, ವಿಷ್ಣು ನಿವಾಸಂ, ಬಸ್ ಸ್ಟ್ಯಾಂಡ್ ಬಳಿ ಶ್ರೀನಿವಾಸಂ ಕಾಂಪ್ಲೆಕ್ಸ್ನಲ್ಲಿ ಸರ್ವದರ್ಶನ ಟೋಕನ್ಗಳನ್ನು ಜಾರಿಗೊಳಿಸಲಿದ್ದಾರೆ. ಭಕ್ತರಿಗೆ ಯಾವ ರೀತಿಯಲ್ಲಿ ಸ್ವಾಮಿಯ ದರ್ಶನ ಸುಲಭವಾಗಿ ಆಗುತ್ತದೋ ಗಮನಿಸಿ ದರ್ಶನದ ವಿಧಿವಿಧಾನಗಳ ಬಗ್ಗೆ ಟಿಟಿಡಿ ಪಾಲಕ ಮಂಡಳಿ ಚರ್ಚಿಸಿ ನಿರ್ಣಯಿಸಲಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೂಟಾದ್ರಿ ಕುರುಡುಮಲೆ ಗ್ರಾಮದಲ್ಲಿ ನೆಲೆಸಿರುವ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ಪಂಚಾಮೃತಗಳಾದ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಹಾಗೂ ಫಲಚೂರ್ಣಗಳಿಂದ ಮತ್ತು ಮಂಗಳ ದ್ರವ್ಯಗಳಾದ ಚಂದನ, ವಿಭೂತಿ, ಅರಿಶಿನ, ಕುಂಕುಮಗಳಿಂದ ವಿಶೇಷ ಅಭಿಷೇಕವನ್ನು ಮಾಡಿದರು. ಬಳಿಕ ಬೆಳ್ಳಿ ಕವಚ, ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ತರುವಾಯ ಅಷ್ಟೋತ್ತರ ಪುಷ್ಪಾರ್ಚನೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ಗಣಪತಿ ಅಭಿಷೇಕಾದಿ ಪೂಜೆಗಳನ್ನು ವೀಕ್ಷಿಸಿ ಧನ್ಯರಾದರು.
ನೆಲ್ಲೆ ಜಿಲ್ಲೆಯಲ್ಲಿರುವ ಜಗನ್ನಾಥ ಪೆರುಮಾಳ್ ಸ್ವಾಮಿ ದೇವಸ್ಥಾನದಲ್ಲಿ ತೈಪ್ಪರುಂಡ್ರೈ ಉತ್ಸವ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಯಿತು. ಇದರ ಅಂಗವಾಗಿ ಯಾಗಶಾಲಾ ಪೂಜೆ, ಧ್ವಜವೃಕ್ಷಕ್ಕೆ ವಿಶೇಷ ಅಭಿಷೇಕ ಮತ್ತು ಅಲಂಕಾರಿಕ ದೀಪಾರಾಧನೆ ಪೂಜೆಗಳು ನಡೆದವು. ಇದಾದ ನಂತರ ಧ್ವಜಾರೋಹಣ ಸಮಾರಂಭ ನಡೆಯಿತು. ಇದರಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿ ಸ್ವಾಮಿಯ ದರ್ಶನ ಪಡೆದರು. ಈ ಉತ್ಸವವು 10 ದಿನಗಳ ಕಾಲ ನಡೆಯಿತು. ಪ್ರತಿದಿನ ಸಂಜೆ ವಿವಿಧ ವೇಷಭೂಷಗಳಲ್ಲಿ ಭಗವಂತನ ಮೆರವಣಿಗೆ ನಡೆಯುತ್ತದೆ. ಉತ್ಸವದ 5ನೇ ದಿನದಂದು ಗರುಡ ಸೇವೆಯನ್ನು ನಡೆಸಲಾಗುವುದು ಮತ್ತು 10ನೇ ದಿನದಂದು ತೀರ್ಥವಾರಿ ಸೇವಗ್ನವಲ್ಲಿ ತಾಯಾರ್ ಸಮೇತ ಜಗನ್ನಾಥ ಪೆರುಮಾಳ್ ಅಮ್ಮನವರನ್ನು ವಾಹನದ ಮೇಲೆ ಮೆರವಣಿಗೆ ಮಾಡಲಾಗುವುದು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕದರಿಪುರದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಶ್ರೀ ಭೂವರಾಹಸ್ವಾಮಿಗೆ ಫಲಪಂಚಾಮೃತಾಭಿಷೇಕವು ಜರುಗಿತು. ತರುವಾಯ ಸುಗಂಧ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಲಾಯಿತು. ತರುವಾಯ ನೂತನ ವಸ್ತ್ರಾಭರಣಗಳು, ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ತದನಂತರ ಧೂಪದೀಪ ನೈವೇದ್ಯಗಳೊಂದಿಗೆ ಪುಷ್ಪಾರ್ಚನೆ, ಅಷ್ಟೋತ್ತರ ಚಾಮರ ಸೇವೆಗಳನ್ನು ಸಲ್ಲಿಸಲಾಯಿತು. ತರುವಾಯ ವಿವಿಧ ಆರತಿಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ದೇವರ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನಕ್ಕೆ ಪ್ರತಿನಿತ್ಯ ಲಕ್ಷಾಂತರ ಮಂದಿ ಭಕ್ತರು ತೆರಳಿ ಬರುತ್ತಾರೆ. ಅವರು ತಮ್ಮ ಇಷ್ಟಾರ್ಥವನ್ನು ಈಡೇರಿಸಿ ಎಂದು ಹರಕೆಯನ್ನು ಕಟ್ಟಿಕೊಳ್ಳುತ್ತಾರೆ. ಹೀಗೆ ಹರಕೆಯನ್ನು ತೀರಿಸಲು ಕಾಲ್ನಡಿಗೆಯ ಮೂಲಕ ಶ್ರೀವಾರಿ ದರ್ಶನಕ್ಕೆ ಬರುತ್ತಾರೆ. ಅದರಲ್ಲೂ ವಿಶೇಷವಾಗಿ 60 ವರ್ಷ ಮೇಲ್ಪಟ್ಟ ನಾಗರಿಕರಿಗೆ ಟಿಟಿಡಿಯು ವಿಶೇಷ ಸೂಚನೆಯನ್ನು ನೀಡಿದೆ. ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀನಿವಾಸನನ್ನು ದರ್ಶಿಸಲು ದೇಶ ವಿದೇಶಗಳಿಂದ ಅಸಂಖ್ಯಾತ ಭಕ್ತರು ತಿರುಮಲಕ್ಕೆ ಬರುತ್ತಿದ್ದಾರೆ. ಈ ಪ್ರಯುಕ್ತ ತಮ್ಮ ಕಷ್ಟಗಳನ್ನು ಈಡೇರಿಸುವ ಭಗವಂತನಿಗೆ ನಮಸ್ಕರಿಸಿ ತಮ್ಮ ಕಷ್ಟಗಳನ್ನು ನಿವಾರಿಸು ಎಂದು ಬೇಡಿಕೊಳ್ಳುವರು. ಸ್ವಾಮಿಯ ಅನುಗ್ರಹದಿಂದ ಅವರ ಕೋರಿಕೆಗಳು ಈಡೇರಿದ ಮೇಲೆ ಅನೇಕ ವಿಧಗಳಲ್ಲಿ ತಮ್ಮ ಹರಕೆಗಳನ್ನು ಪೂರ್ಣಗೊಳಿಸುವರು. ಭಕ್ತರು ತಮ್ಮ ಹರಕೆಯ ಪ್ರಕಾರ ಸ್ವಾಮಿಯವರನ್ನು ಕಾಲ್ನಡಿಗೆ ಮಾರ್ಗದಲ್ಲಿ ಬಂದು ದರ್ಶಿಸಿ ಪುನೀತರಾಗುತ್ತಿದ್ದಾರೆ. ಈ ಕ್ರಮದ ಅಂಗವಾಗಿ ಇದಕ್ಕೂ ಮುನ್ನ
ಕೆಲವರು ಶ್ರೀವಾರಿ ಭಕ್ತರು ತಮ್ಮ ಆರೋಗ್ಯದ ಜಾಗ್ರತೆಗಳನ್ನು ವಹಿಸದೆ ನಡೆದು 7 ಬೆಟ್ಟಗಳನ್ನು ಕಾಲ್ನಡಿಗೆಯಲ್ಲಿ ಹತ್ತಿ ತಿರುಮಲಕ್ಕೆ ತೆರಳುವ ಪ್ರಕ್ರಿಯೆಯಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ತಿರುಮಲ ಶ್ರೀವಾರಿ ದರ್ಶನಾರ್ಥ ಕಾಲ್ನಡಿಗೆಯಲ್ಲಿ ತೆರಳುವ ಭಕ್ತರಿಗೆ ಟಿಟಿಡಿ ಕೆಲವು ಸೂಚನೆಗಳನ್ನು ತಿಳಿಸಿದೆ. 60 ವರ್ಷ ತುಂಬಿರುವ ಭಕ್ತರು, ಆರೋಗ್ಯ ಸಮಸ್ಯೆ ಇರುವ ಭಕ್ತರು, ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, ಮೂರ್ಛೆ ರೋಗ, ಸಂಧಿವಾತ ಮುಂತಾದ ಆರೋಗ್ಯ ಸಮಸ್ಯೆ ಇರುವವರು ಕಾಲ್ನಡಿಗೆ ಮಾರ್ಗವನ್ನು ಅನುಸರಿಸಬಾರದು. ಹಾಗೆಯೇ ಹೃದಯ ಸಮಸ್ಯೆ ಇರುವವರು ಹಾಗೂ ಹೃದಯದಲ್ಲಿ ಸ್ಟಂಟ್ ಅಳವಡಿಸಿಕೊಂಡಿರುವವರು ಬೆಟ್ಟವನ್ನು ಹತ್ತಬಾರದು. ಹಾಗೂ ಉಸಿರಾಟದಲ್ಲಿ ತೊಂದರೆ ಇರುವವರು, ಅಂದರೆ ಅಸ್ತಮ ಮತ್ತಿತರ ವ್ಯಾಧಿ ಇರುವವರು ಕಾಲ್ನಡಿಗೆಯನ್ನು ಅನುಸರಿಸಬಾರದು. ಇಂಥವರು ತುರ್ತಿನ ಸಂದರ್ಭದಲ್ಲಿ ದಯವಿಟ್ಟು ವೈದ್ಯಕೀಯ ಕೇಂದ್ರಗಳಲ್ಲಿ ವೈದ್ಯಕೀಯ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು. ಅಲಿಪಿರಿ ಪಾದಚಾರಿ ಮಾರ್ಗದ 1500 ಮೆಟ್ಟಿಲ ಬಳಿ, ಗಾಲಿ ಗೋಪುರದ ಬಳಿ, ಭಾಷ್ಯ ಕಾರ್ಯಾಲಯ ಸನ್ನಿಧಿಯ ಬಳಿ ಏರ್ಪಾಟು ಮಾಡಿರುವ ವೈದ್ಯಕೀಯ ಶಿಬಿರಗಳನ್ನು ಭೇಟಿ ಮಾಡಬಹುದು. ಹಾಗೆಯೇ ತಿರುಮಲದಲ್ಲಿರುವ ಅಶ್ವಿನಿ ಆಸ್ಪತ್ರೆ ಮತ್ತು ಇತರೆ ವೈದ್ಯಕೀಯ ಶಿಬಿರಗಳಿಗೆ ಪ್ರತಿದಿನ 24 ಗಂಟೆಗಳ ವೈದ್ಯಕೀಯ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯ ರೋಗಿಗಳು ತುರ್ತು ಸಂದರ್ಭದಲ್ಲಿ ತಿರುಪತಿಯ ಸ್ವಿಮ್ಸ್ನಲ್ಲಿ ಡಯಾಲಿಸಿಸ್ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಭಕ್ತರೆಲ್ಲರೂ ಈ ಸೂಚನೆಯನ್ನು ಅನುಸರಿಸಿ ಶ್ರೀವಾರಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ವಿಶೇಷವಾಗಿ ಟಿಟಿಡಿಯು ವಿಜ್ಞಾಪಿಸುತ್ತಿದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಇತಿಹಾಸ ಪ್ರಸಿದ್ಧ ಶ್ರೀ ಪರಶುರಾಮ ಕ್ಷೇತ್ರ ಕುಂಜಾರುಗಿರಿಯಲ್ಲಿ ಬ್ರಹ್ಮಕುಂಭಾಭಿಷೇಕ ಹಾಗೂ 50ನೇ ವರ್ಷದ ಭಜನಾ ಮಂಗಲೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಹನುಮಗಿರಿ ಮೇಳದವರಿಂದ ಪರಶುರಾಮ ಚರಿತ್ರೆ ಎಂಬ ಯಕ್ಷಗಾನ ಪ್ರಸಂಗ ನಡೆಯಿತು. ಕಾರಣವಿಲ್ಲದೆ ಬರಿದೆ ಯುದ್ಧವ್ಯಾತ ಕೈಯಾಗ ವೀರಾಧಿ ವೀರ ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಯೋಗಿನಾರಾಯಣ ಮಠದ ನಾದಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದುಷಿ ಸುಶೀಲಾ ಭಾಗವತ ರಾಣಿರವರಿಂದ ವೆಂಕಟೇಶ್ವರ ಸ್ವಾಮಿ ಮಹಾತ್ಮೆ ಹರಿಕತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ನಿತೀಶ್ ಕುಮಾರ್ ಮಂಗಳೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಗತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಗತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಗತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಗತ ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh